ನವೋದಯ ಶಿಕ್ಷಣ ಸಂಸ್ಥೆಯಿಂದ ಎಫ್ಎಂ ರೇಡಿಯೋ ಆರಂಭಿಸುವ ಕೆಲಸ ನಡೆದಿದೆ ಎಂದು ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದ ಎಸ್ಆರ್ ತಿಳಿಸಿದರು. ಅವರಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ರೇಡಿಯೋ ಪ್ರಸಾರ ವ್ಯವಸ್ಥೆ ಜೂನ್ವರೆಗೆ ಮುಗಿಯಲಿದೆ. 10 ಕಿಲೋಮೀಟರ್ ವರೆಗೆ ಇದರ ಪ್ರಸಾರದ ಸಾಮರ್ಥ್ಯವಿರುತ್ತದೆ. ಇದಕ್ಕಾಗಿ 1.5 ಕೋಟಿ ರೂಪಾಯಿ ಖರ್ಚು ಆಗುತ್ತದೆ. ಕೇಂದ್ರದ ವಾರ್ತಾ ಇಲಾಖೆ, ವಿಮಾನಯಾನ ಮತ್ತು ಗೃಹ ಇಲಾಖೆಯ ಒಪ್ಪಿಗೆ ಸಿಕ್ಕಿದೆ ಎಂದರು. 12 ಥಿಯೇಟರ್ ಮಿಕ್ಕಿದ್ದ 12 ಥಿಯೇಟರ್ ನಾವು 3.5 ಕೋಟಿ ವೆಚ್ಚ ಮಾಡಿ ಎಲ್ಲ NABH ಸ್ಟ್ಯಾಂಡರ್ಡ್ಸ್ ವಿತ್ ಆಲ್ ಎಪಾ ಫಿಲ್ಟರ್ಸ್ ಮಾಡರ್ನ್ ಮಾಡ್ಯುಲರ್ ಥಿಯೇಟರ್ಸ್ ಒಂದು ನಾವು ಡೆವಲಪ್ ಮಾಡಿದ್ವಿ. ನಮ್ಮ ನವೋದಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್. ಲಾಸ್ಟ್ ಇಯರ್ ನಿಮ್ಗೆ ಹೇಳಿದ್ದೆ ನಾನು, ವಿ ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ನವೋದಯ ಸ್ಪೋರ್ಟ್ಸ್ ಅಕಾಡೆಮಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ರೇಡಿಯೋ ಒಳಾವರಣ ಮತ್ತು ಹೊರಾವರಣ ಸಲಕರಣೆ ಸೌಲಭ್ಯಗಳು ಕೇಂದ್ರದ ವಾರ್ತಾ ಇಲಾಖೆಯೇ ಸಿದ್ಧ ಮಾಡಿಕೊಡುತ್ತದೆ ಎಂದರು. ಆರೋಗ್ಯ, ಶಿಕ್ಷಣ ಚಟುವಟಿಕೆಗಳ ಬಗ್ಗೆ ಜನರಿಗೆ ಮಾಹಿತಿ ಕೊಡಲಾಗುತ್ತದೆ ಎಂದರು. ನವೋದಯ ಇಂಜಿನಿಯರ್ ಕಾಲೇಜ್ಗೆ ಸ್ವಾಯತ್ತಾಗಿ ಸಂಸ್ಥೆ ಅನುಮತಿ ಸಿಕ್ಕಿದೆ. ಕಲ್ಯಾಣ ಕರ್ನಾಟಕ ಭಾಗದ 3ನೇ ಕಾಲೇಜ್ ಸ್ವಾಯತ್ತತೆ ಸೌಲಭ್ಯ ಪಡೆದ ಕಾಲೇಜು ಎಂದು ಹರ್ಷಿಸಿದರು. ಎಸ್ಆರ್ ರೆಡ್ಡಿ ಫೌಂಡೇಶನ್ ವತಿಯಿಂದ ಕೆಲ ಕೋರ್ಸ್ಗಳಲ್ಲಿ ಉಚಿತ ಪ್ರವೇಶ ಮತ್ತು ನೌಕರಿ ಗ್ಯಾರಂಟಿ ಕೊಡುತ್ತಿರುವುದಾಗಿ ಹೇಳಿದರು. ಇದರ ಜೊತೆಗೆ ಕ್ರೀಡಾ ಅಕಾಡೆಮಿ ಸ್ಥಾಪನೆಯ ಕೆಲಸವೂ ಭರದಿಂದ ನಡೆದಿದೆ ಎಂದು ನುಡಿದರು. ರಿಜಿಸ್ಟ್ರಾರ್ ಶ್ರೀನಿವಾಸ್ ಅವರು ಇದ್ದರು.